ನೋಡ್ರಿ ಇಲ್ಲಿ ಯಾಕೆ ಮಾತಾಡ್ತೀರಾ? ಒಳ್ಳೆ ಕಥೆ ಆಯ್ತಲ್ಲ. ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿ ಗುಟ್ಟಿದ ಯಾರು ನೀವೇ ಹೇಳ್ರು, ಬುಕ್ಕಲ್ಲಿದೆ. ಅಪಾಪೋಲಿಗಳು ಎಂಎಲ್ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನದ ನಡವಳಿಕೆ ಪದ್ಧತಿ ಇಲ್ಲ. ನಾನು ಶಿವಲಿಂಗೇಗೌಡರು ಹಿಸ್ಟ್ರಿ ಸುಮ್ಮನೆ ಓದ್ತೇನೆ. ಇದ್ರಲ್ಲಿ ಎಂತೆಂತ ಪದಗಳನ್ನು ಇಲ್ಲಿ ಬಳಸಿದ್ರು, ಅದನ್ನ ಸಭಾಧ್ಯಕ್ಷ ಹೆಂಗ್ ಕಡತದಿಂದ ತೆಗೆದ್ರು. ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ. 12/2/2019 ಅಲ್ಲ, ಪದೇ ಪದೇ ಅಲ್ಲ ನಿಮ್ದೇ ಸಭಾಧ್ಯಕ್ಷರು ಪ್ರಕಟ ಮಾಡಿದಂತ ಎಷ್ಟು ಬಾರಿ ಅವರು ಕಡತದಿಂದ ತೆಗೆದುಹಾಕುವಂತ ಫಿನಿಶ್ ಮಾಡಲಿ. ಈಗ ಮತ್ತದನ್ನೇ ಒಬ್ಬ ಹಿರಿಯ ಸದಸ್ಯ ಪದೇ ಪದೇ ಉಪಮುಖ್ಯಮಂತ್ರಿಗಳು 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ನೋಡಿ. ಯಾವ ಪದಗಳನ್ನ ಬಳಸಿದ್ರು ಅಂತ ಮತ್ತೆ ಪದೇ ಪದೇ ಹೇಳ್ತಾ ಹೋದ್ರೆ ನೋಡಿ. 1 ನಿಮಿಷ ಬಳಸಿರೋದು ಯಾರು ನೋಡ್ರಿ. ಸದನದ ಇಲ್ಲಿ ಯಾಕೆ ಮಾತಾಡ್ತೀರಾ? ಒಳ್ಳೆ ಕಥೆ ಆಯ್ತಲ್ಲ. ನೋಡಿ, ಮಾನ್ಯ ಅಧ್ಯಕ್ಷರೇ ಅವರು ಒಂದು ಪದ ಬಳಸ್ತಾರೆ. ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿ ಗುಟ್ಟಿದ ಯಾರು ನೀವೇ ಹೇಳ್ರು, ಬುಕ್ಕಲ್ಲಿದೆ. ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಮಾನ್ಯ ಅಧ್ಯಕ್ಷ ಎರಡನೇ ಪದ 12/2/2019 ಹೇಳಿರೋದು ಅಪಾಪೋಲಿಗಳು ಎಂಎಲ್ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನದ ನಡವಳಿಕೆ ಪದ್ಧತಿ ಇಲ್ಲ. ನೋಡಿ, ಯಾವಾಗ ಬೇಕಾದ್ರೂ ಹಿಂಗ್ ಮಾತಾಡ್ತಾನೆ ಮಾತಾಡ್ತಾ ಇರ್ತೀವಿ. ನಿಮ್ಮ ಸದಸ್ಯರು ಮಾತಾಡ್ತಾ ಸಮಸ್ಯೆ ಜಾಸ್ತಿ ಮಾಡಿದ, ಸಮಸ್ಯೆ ಕಡಿಮೆ ಮಾಡಿದ. ಇದರಲ್ಲಿ 1 ನಿಮಿಷ, ಇದರಲ್ಲಿ ನಿಮ್ಮ ಪದ ತೆಗೆದುಹಾಕಿರೋದು ಇದೆ. ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಎಂದಿದೆ ಹೇಳಿದ್ರೆ ದಯಮಾಡಿ ನಿಮಗೆ ಅಗೌರವ ತೋರಿದ ಓದಲ್ಲ. ಅಬ್ದುಲ್ ಖಾದರ್ ಅವರ ಪದಗಳನ್ನ ತೆಗೆದುಹಾಕಿರೋದು ಅಂತಿದೆ. ಹಂಗಾಗಿ ಇದು ಒಳ್ಳೇದಲ್ಲ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡವಳಿಕೆಗಳನ್ನು ಭಾರಿ ಅಗತ್ಯ ಇದೆ. ಹೀಗಾಗಿ ನೀವು ಖುಷಿ